ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಂಜನ್ ಗೌಡ. ಕೈನ್ ಮಾಸ್ಟರ್ನ ಯೂಸ್ ಮಾಡಿಕೊಂಡು ಬರ್ತ್ಡೇಗೆ ಫೋಟೋಸ್ನ ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ಕೈನ್ ಮಾಸ್ಟರ್ ಆ್ಯಪ್ ಬೇಕು. ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ 1:1 ರೇಷಿಯೋನ ಚೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ಗೆ ಬ್ಲ್ಯಾಕ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೀನರಿ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ನಾನು ಪಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಇರುವ ಆ್ಯರೋ ಮಾರ್ಕ್ ಐಕಾನ್ ಯೂಸ್ ಮಾಡ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೋತಾ ಇದ್ದೀನಿ. ನೀವು ಫ್ರಂಟಿಗೆ ಪಿಕ್ ಆ್ಯಡ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ನಮ್ಮ ಅಕ್ಕ ಒಂದು ಪಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಅದನ್ನು ಎಲ್ಲಿಗೆ ಬೇಕೋ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ರೈಟ್ ಸೈಡಲ್ಲಿ ಕಾಣ್ತಾ ಇರುವ ಸ್ಕ್ವೇರ್ ರೀತಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚರ್ ಆ್ಯಂಡ್ ಸೇವ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚರ್ ಆ್ಯಂಡ್ ಸೇವ್ ಆಗುತ್ತೆ. ಮತ್ತೆ ಹೋಮಿಗೆ ಬಂದು 19:6 ಚೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಮತ್ತು ಬ್ಲ್ಯಾಕ್ ಚೂಸ್ ಮಾಡ್ಕೊಳ್ಳಿ. ಅದನ್ನು ನಿಮಗೆ ಎಷ್ಟುದ ವೀಡಿಯೋ ಬೇಕೋ ಅಷ್ಟುದ ಡ್ರ್ಯಾಗ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡಿದಂಥ ಎಡಿಟಿಂಗ್ ಪಿಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಂಡು ಬ್ಲ್ಯಾಕ್ ಸ್ಕ್ರೀನ್ನ ಡ್ರ್ಯಾಗ್ ಮಾಡಿದಷ್ಟುದ್ದನೇ ಇದನ್ನು ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾಗೆ ಹೋಗಿ ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದ ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಕ್ರೋಮಾ ಕೀಗೆ ಹೋಗಿ ಅನೇಬಲ್ ಮಾಡಿ ಗ್ರೀನ್ ಮತ್ತು ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮಗೆ ಎಲ್ಲಿ ಬೇಕಲ್ಲಿ ಹಾಕೋಬೋದು. ಅದು ಗೂಗಲಲ್ಲೂ ಸಿಗುತ್ತೆ ಈ ಗ್ರೀನ್ ಸ್ಕ್ರೀನ್ ವೀಡಿಯೋ, ನೀವು ಎಲ್ಲಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಲೇಯರ್ ಮೇಲೆ ಹೋಗಿ ಎಫೆಕ್ಟ್ಸ್ಗೆ ಹೋದರೆ ಅಲ್ಲಿ ಬ್ಲರ್ ಆಪ್ಷನ್ ಸಿಗುತ್ತೆ. ಅದು ಎಂತಕ್ಕೆ ಅಂದರೆ ಅದು ಫೋಟೋನ ಬ್ಯಾಕ್ಗ್ರೌಂಡ್ ಫೋಟೋ ಬ್ಲರ್ ಮಾಡೋಕ್ಕೋಸ್ಕರ. ಸೆಟ್ಟಿಂಗ್ಸಲ್ಲಿ ಅದು 66 ಅಥವಾ 69ವರೆಗೂ ನಿಲ್ಲಿಸ್ಕೋಬೋದು. ನಿಮಗೆ ಎಷ್ಟು ಅದು ಬ್ಲರ್ ಆಗಬೇಕು ಅನಿಸುತ್ತೆ ಆ ರೇಂಜ್ವರೆಗೆ ಬ್ಲರ್ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಫುಲ್ಲು ನೀವು ಫೋಟೋ ಎಲ್ಲಿವರೆಗೆ ಫಿಕ್ಸ್ ಮಾಡಿರ್ತೀರ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡ ನಂತರ ಈ ಥರ ಕಾಣಿಸುತ್ತೆ ನೋಡಿ. ನಂತರ ನೀವು ಹೋಮಿಗೆ ಬಂದು ಮತ್ತೆ 19:6ನ ಚೂಸ್ ಮಾಡಿಕೊಂಡು ಮತ್ತೆ ಬ್ಯಾಕ್ಗ್ರೌಂಡ್ನ ಬ್ಲ್ಯಾಕ್ ಕಲರೇ ಚೂಸ್ ಮಾಡ್ಕೊಳ್ಳಿ. ಮಾಮೂಲಿ ಮೊದಲು ಮಾಡಿರ್ತೀರಲ್ಲ ಆ ಹಿಡಿದ ಮೇಲೆ ಅಷ್ಟುದ್ದನೇ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಹಾಗೆ ನೀವು ಫಸ್ಟು ಎಕ್ಸ್ಪೋರ್ಟ್ ಮಾಡಿದ್ದನ್ನು ಹಾಕ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಕ್ರೋಮಾ ಕೀಗೆ ಹೋಗಿ ಈಗ ಗ್ರೀನ್ ಮತ್ತು ವೈಟ್ ಆ್ಯಡ್ ಮಾಡಿ, ಮತ್ತು ಅದು ಈ ಥರ ಬ್ಲ್ಯಾಕ್ ಆಗುತ್ತೆ. ನೆಕ್ಸ್ಟು ಮೀಡಿಯಾಗೆ ಹೋಗಿ ನಿಮಗೆ ಅಲ್ಲಿ ಯಾವ ಪಿಕ್ ಹಾಕಬೇಕು ಅನಿಸುತ್ತೆ ಆ ಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಡ್ ಟು ಬ್ಯಾಕ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬ್ಯಾಕ್ ಸೈಡ್ ಹೋಗುತ್ತೆ. ಆಮೇಲೆ ನೀವು ಅದನ್ನು ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ಸೆಟ್ ಮಾಡಿಕೊಂಡು ಮಾಡ್ಬೋದು. ಮತ್ತು ನೀವು ಹ್ಯಾಪಿ ಬರ್ತ್ಡೇ ಅನ್ನೋದನ್ನ ಹಾಕಬೇಕಾಗುತ್ತೆ. ನೀವು ಬರ್ತ್ಡೇ ವಿಶಸ್ಗೆ ಏನಾದ್ರು ಆದರೆ ಅದು ನೀವು ಕೈನ್ ಮಾಸ್ಟರಲ್ಲೂ ಟೈಪ್ ಮಾಡ್ಕೋಬೋದು, ಇಲ್ಲ ಪಿಕ್ಆರ್ಟಲ್ಲೂ ಟೈಪ್ ಮಾಡ್ಬೋದು. ಅದನ್ನು ನೀವು ಎಲ್ಲಿಗೆ ಬೇಕು ಅಲ್ಲಿಗೆ ಸೆಟ್ ಮಾಡಿಕೊಂಡು ನಿಮ್ಮದು ವೀಡಿಯೋ ಇರುತ್ತಲ್ಲ ಅಲ್ಲಿವರೆಗೂ ಅದನ್ನು ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ನಿಮಗೇನಾದ್ರು ಡಿಸೈನಾಗಿ ಕಾಣಬೇಕು ಅನ್ನೋದಾದರೆ ಅಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಟಿಕ್ಕರ್ಗೆ ಹೋಗಿ ಇಲ್ಲಿ ಗೆಟ್ ಮೋರ್ ಅನ್ನೋ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬಾ ಸ್ಟಿಕ್ಕರ್ಸ್ ಬರುತ್ತೆ. ನಿಮಗೆ ಯಾವ ಡಿಸೈನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಆ ಡಿಸೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದರಿಂದ ಅದು ಇನ್ಸ್ಟಾಲ್ ಅಂತ ಬಂತು. ಈಗ ಯಾವುದು ಬೇಕಾದ್ರೂ ಇಷ್ಟೊಂದು ಬರುತ್ತೆ, ಒಂದು ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸೈಡ್ಗೆ ಅಥವಾ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಚೂಸ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಿಮ್ಮ ವೀಡಿಯೋ ಇರುತ್ತಲ್ಲ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿ, ಏಕೆಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ಈಗ ಫೈನಲಿ ವಿಡಿಯೋ ಕಂಪ್ಲೀಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ನೋಡಿದ್ರಲ್ಲ ಕೈನ್ ಮಾಸ್ಟರ್ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ.
ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ಏಕೆಂದರೆ ಯಾವುದೇ ನ್ಯೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.